ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದ್ದು ಪ್ರವಾಸಿಗರ ಹಿತದೃಷ್ಟಿಯಿಂದ ಜೋಗ ಜಲಪಾತ ವೀಕ್ಷಣೆಗೆ ಮಾರ್ಚ್ 15ರವರೆಗೆ ನಿರ್ಬಂಧವನ್ನು ವಿಧಿಸಿದೆ. ಈ ಮಧ್ಯೆ ಹೊಸ ವರ್ಷಾಚರಣೆಗೆ ಜೋಗಕ್ಕೆ ಬರುವ ಪ್ರವಾಸಿಗರಿಗೆ ನಿರಾಸೆ ಆಗಬಾರದು ಅಂತ ಕೆಲವು ವಿಶೇಷ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಏನು ಅಂತೀರಾ ಈ ಸ್ಟೋರಿ ನೋಡಿ. ಎತ್ತರದಿಂದ ದುಮ್ಮುಕುತ್ತಿರೋ ಜಲಪಾತ, ರೋಮಾಂಚನಕಾರಿ ಬೋರ್ಗೆರೆತ, ಜಲನಾಟ್ಯ ನೋಡೋದೇ ಕಣ್ಣಿಗೆ ಹಬ್ಬ, ರುದ್ರ ರಮಣೀಯ ಅನುಭವ. ಇದು ದೇಶದ 2ನೇ ಅತಿದೊಡ್ಡ ಜಲಪಾತ, ಕರುನಾಡಿನ ಸ್ವರ್ಗ ಜೋಗ ಜಲಪಾತ. ಜೋಗ ಜಲಪಾತ ಪ್ರವಾಸಿಗರಿಗೆ ಸಿಹಿ ಸುದ್ದಿ. ಹೊಸ ವರ್ಷಕ್ಕೆ ಜೋಗ ವೀಕ್ಷಿಸಲು ಅವಕಾಶ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗ ಜಲಪಾತ ನೋಡೋಕೆ ಪ್ರವಾಸಿಗರ ದಂಡೆ ಆಗಮಿಸುತ್ತೆ. ಸುಮಾರು 185 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೋಗ ಜಲಪಾತದ ಸರ್ವಾಂಗೀಣ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ. ಹೀಗಾಗಿ ಜೋಗ ಫಾಲ್ಸ್ ಪ್ರವೇಶಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿತ್ತು. ಆದ್ರೀಗ ಹೊಸ ವರ್ಷ ಪ್ರಯುಕ್ತ ಜೋಗ ಜಲಪಾತ ಮತ್ತೆ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಜೋಗ ಫಾಲ್ಸ್ ಪ್ರವೇಶ ದ್ವಾರ ಬಿಟ್ಟು ಉಳಿದ ಸ್ಥಳಗಳಿಂದ ಜಲಪಾತ ವೀಕ್ಷಿಸಲು ಜಿಲ್ಲಾಡಳಿತ ಅವಕಾಶ ಕಲ್ಪಿಸಿದೆ. ಮುಖ್ಯ ರಸ್ತೆಯ ವ್ಯೂ ಪಾಯಿಂಟ್, ಯಾತ್ರಿ ನಿವಾಸ, ರಾಣಿ ಫಾಲ್ಸ್, ಮುಂಬೈ ಬಂಗಲೆ, ಮುಂಗಾರು ಮಳೆ ಪಾಯಿಂಟ್ ಸೇರಿದಂತೆ ಇತರೆ ಸ್ಥಳಗಳಿಂದ ಪ್ರವಾಸಿಗರು ಜಲಪಾತದ ಸೊಬಗನ್ನ ಕಣ್ತುಂಬಿಕೊಳ್ಳಬಹುದು. ವಿದೇಶಿಗರು, ದೇಶದವರು ಮತ್ತು ದೂರದ ರಾಜ್ಯದವರು ಪ್ರವಾಸಿಗರು ಬಂದ ಹೊಸ ವರ್ಷ 2025ನೇ ಸಾಲಿನಲ್ಲಿ ಪ್ರವಾಸಿಗರಿಗೆ ಮುಖ್ಯ ದ್ವಾರ ಬಂದಾಗಿದೆ ಅಂತಕ್ಕಂಥ ನಿರುತ್ಸಾಹ ಉಂಟಾಗಬಾರ್ದು ಅನ್ನೋ ಸದುದ್ದೇಶದಿಂದ ಜಿಲ್ಲಾಡಳಿತ, ಜೋಗ ನಿರ್ವಹಣಾ ಪ್ರಾಧಿಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪರ್ಯಾಯ ವ್ಯವಸ್ಥೆಯಾಗಿ ಪ್ರವಾಸಿಗರಿಗೆ ಒಂದು ಪ್ರತ್ಯೇಕ ವ್ಯೂ ಡೆಕ್ಕನ್ನು ರಚನೆ ಮಾಡಿ ಜೋಗ ಜಲಪಾತದ ದೃಶ್ಯವನ್ನು ಆನಂದಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬೇರೆ ಬೇರೆ ದೇಶಗಳಿಂದಲೂ ಜೋಗ ನೋಡಲು ಪ್ರವಾಸಿಗರು ಬರ್ತಾರೆ. ಆದರೆ ಅಭಿವೃದ್ಧಿ ಕಾರ್ಯದಿಂದ ಬರುವ ಪ್ರವಾಸಿಗರಿಗೆ ನಿರಾಸೆ ಆಗಬಾರದು ಅಂತ ಜಿಲ್ಲಾಡಳಿತ ಈ ನಿರ್ಧಾರಕ್ಕೆ ಬಂದಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಜೋಗ ಫಾಲ್ಸ್ ಪ್ರವಾಸಿಗರಿಗೆ ಸಂಪೂರ್ಣ ಮುಕ್ತವಾಗುತ್ತೆ. ಹೊಸದಾಗಿ ರಚನೆ ಮಾಡಿ ಅದರಲ್ಲಿ ಪ್ರವಾಸಿಗರು ಜೋಗ ಜಲಪಾತವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಏನಿಲ್ಲ, ಎಸ್ ನಿರಾಶೆ ಆಗಬಾರ್ದು. ಇದಕ್ಕೆ ಈ ಒಂದು ಬಂದಾದಂಥ ಕ್ಲೋಸ್ ಮಾಡಿರ್ತಕ್ಕಂಥ ಅವಧಿಯಲ್ಲಿ ಯಾರೇ ಪ್ರವಾಸಿಗರು ಬಂದರೂ ಅವ್ರಿಗೆ ಯಾವುದೇ ರೀತಿ ಪ್ರವೇಶ ಶುಲ್ಕ ಇತ್ಯಾದಿಗಳ ಶುಲ್ಕ ರಹಿತವಾಗಿ ಜೋಗ ಜಲಪಾತವನ್ನು ಉಚಿತವಾಗಿ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದೆ. ಹೊಸ ವರ್ಷಕ್ಕೆ ಜೋಗ ನೋಡಲು ಬರುವ ಪ್ರವಾಸಿಗರಿಗೆ ನಿರಾಸೆ ಆಗಬಾರದು ಅಂತ ಜಿಲ್ಲಾಡಳಿತ ಈ ನಿರ್ಧಾರಕ್ಕೆ ಬಂದಿದೆ. ಮತ್ತಿನ್ಯಾಕ ತಡ, ಹೊಸ ವರ್ಷಕ್ಕೆ ತಪ್ಪದೆ ನೋಡಿ ಜೋಗದ ಗುಂಡಿ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದ್ದು ಪ್ರವಾಸಿಗರ ಹಿತದೃಷ್ಟಿಯಿಂದ ಜೋಗ ಜಲಪಾತ ವೀಕ್ಷಣೆಗೆ ಮಾರ್ಚ್ 15ರವರೆಗೆ ನಿರ್ಬಂಧವನ್ನು ವಿಧಿಸಿದೆ. ಈ ಮಧ್ಯೆ ಹೊಸ ವರ್ಷಾಚರಣೆಗೆ ಜೋಗಕ್ಕೆ ಬರುವ ಪ್ರವಾಸಿಗರಿಗೆ ನಿರಾಸೆ ಆಗಬಾರದು ಅಂತ ಕೆಲವು ವಿಶೇಷ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಏನು ಅಂತೀರಾ ಈ ಸ್ಟೋರಿ ನೋಡಿ. ಎತ್ತರದಿಂದ ದುಮ್ಮುಕುತ್ತಿರೋ ಜಲಪಾತ, ರೋಮಾಂಚನಕಾರಿ ಬೋರ್ಗೆರೆತ, ಜಲನಾಟ್ಯ ನೋಡೋದೇ ಕಣ್ಣಿಗೆ ಹಬ್ಬ, ರುದ್ರ ರಮಣೀಯ ಅನುಭವ. ಇದು ದೇಶದ 2ನೇ ಅತಿದೊಡ್ಡ ಜಲಪಾತ, ಕರುನಾಡಿನ ಸ್ವರ್ಗ ಜೋಗ ಜಲಪಾತ. ಜೋಗ ಜಲಪಾತ ಪ್ರವಾಸಿಗರಿಗೆ ಸಿಹಿ ಸುದ್ದಿ. ಹೊಸ ವರ್ಷಕ್ಕೆ ಜೋಗ ವೀಕ್ಷಿಸಲು ಅವಕಾಶ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗ ಜಲಪಾತ ನೋಡೋಕೆ ಪ್ರವಾಸಿಗರ ದಂಡೆ ಆಗಮಿಸುತ್ತೆ. ಸುಮಾರು 185 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೋಗ ಜಲಪಾತದ ಸರ್ವಾಂಗೀಣ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ. ಹೀಗಾಗಿ ಜೋಗ ಫಾಲ್ಸ್ ಪ್ರವೇಶಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿತ್ತು. ಆದ್ರೀಗ ಹೊಸ ವರ್ಷ ಪ್ರಯುಕ್ತ ಜೋಗ ಜಲಪಾತ ಮತ್ತೆ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಜೋಗ ಫಾಲ್ಸ್ ಪ್ರವೇಶ ದ್ವಾರ ಬಿಟ್ಟು ಉಳಿದ ಸ್ಥಳಗಳಿಂದ ಜಲಪಾತ ವೀಕ್ಷಿಸಲು ಜಿಲ್ಲಾಡಳಿತ ಅವಕಾಶ ಕಲ್ಪಿಸಿದೆ. ಮುಖ್ಯ ರಸ್ತೆಯ ವ್ಯೂ ಪಾಯಿಂಟ್,
ಯಾತ್ರಿ ನಿವಾಸ, ರಾಣಿ ಫಾಲ್ಸ್, ಮುಂಬೈ ಬಂಗಲೆ, ಮುಂಗಾರು ಮಳೆ ಪಾಯಿಂಟ್ ಸೇರಿದಂತೆ ಇತರೆ ಸ್ಥಳಗಳಿಂದ ಪ್ರವಾಸಿಗರು ಜಲಪಾತದ ಸೊಬಗನ್ನ ಕಣ್ತುಂಬಿಕೊಳ್ಳಬಹುದು. ವಿದೇಶಿಗರು, ದೇಶದವರು ಮತ್ತು ದೂರದ ರಾಜ್ಯದವರು ಪ್ರವಾಸಿಗರು ಬಂದ ಹೊಸ ವರ್ಷ 2025ನೇ ಸಾಲಿನಲ್ಲಿ ಅಂಥ ಪ್ರವಾಸಿಗರಿಗೆ ಮುಖ್ಯ ದ್ವಾರ ಬಂದಾಗಿದೆ ಅಂತಕ್ಕಂಥ ನಿರುತ್ಸಾಹ ಉಂಟಾಗಬಾರ್ದು ಅನ್ನೋ ಸದುದ್ದೇಶದಿಂದ ಜಿಲ್ಲಾಡಳಿತ, ಜೋಗ ನಿರ್ವಹಣಾ ಪ್ರಾಧಿಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪರ್ಯಾಯ ವ್ಯವಸ್ಥೆಯಾಗಿ ಪ್ರವಾಸಿಗರಿಗೆ ಒಂದು ಪ್ರತ್ಯೇಕ ವ್ಯೂ ಡೆಕ್ಕನ್ನು ರಚನೆ ಮಾಡಿ ಜೋಗ ಜಲಪಾತದ ದೃಶ್ಯವನ್ನು ಆನಂದಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬೇರೆ ಬೇರೆ ದೇಶಗಳಿಂದಲೂ ಜೋಗ ನೋಡಲು ಪ್ರವಾಸಿಗರು ಬರ್ತಾರೆ. ಆದರೆ ಅಭಿವೃದ್ಧಿ ಕಾರ್ಯದಿಂದ ಬರುವ ಪ್ರವಾಸಿಗರಿಗೆ ನಿರಾಸೆ ಆಗಬಾರ್ದು ಅಂತ ಜಿಲ್ಲಾಡಳಿತ ಈ ನಿರ್ಧಾರಕ್ಕೆ ಬಂದಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಜೋಗ ಫಾಲ್ಸ್ ಪ್ರವಾಸಿಗರಿಗೆ ಸಂಪೂರ್ಣ ಮುಕ್ತವಾಗುತ್ತೆ. ಹೊಸದಾಗಿ ರಚನೆ ಮಾಡಿ ಅದರಲ್ಲಿ ಪ್ರವಾಸಿಗರು ಜೋಗ ಜಲಪಾತವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಏನಿಲ್ಲ, ಎಸ್, ನಿರಾಶೆ ಆಗಬಾರ್ದು. ಇದಕ್ಕೆ ಈ ಒಂದು ಬಂದಾದಂಥ ಕ್ಲೋಸ್ ಮಾಡಿರ್ತಕ್ಕಂಥ ಅವಧಿಯಲ್ಲಿ ಯಾರೇ ಪ್ರವಾಸಿಗರು ಬಂದರೂ ಅವ್ರಿಗೆ ಯಾವುದೇ ರೀತಿ ಪ್ರವೇಶ ಶುಲ್ಕ ಇತ್ಯಾದಿಗಳ ಶುಲ್ಕ ರಹಿತವಾಗಿ ಜೋಗ ಜಲಪಾತವನ್ನು ಉಚಿತವಾಗಿ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದೆ. ಹೊಸ ವರ್ಷಕ್ಕೆ ಜೋಗ ನೋಡಲು ಬರುವ ಪ್ರವಾಸಿಗರಿಗೆ ನಿರಾಸೆ ಆಗಬಾರ್ದು ಅಂತ ಜಿಲ್ಲಾಡಳಿತ ಈ ನಿರ್ಧಾರಕ್ಕೆ ಬಂದಿದೆ. ಮತ್ತಿನ್ಯಾಕ ತಡ, ಹೊಸ ವರ್ಷಕ್ಕೆ ತಪ್ಪದೆ ನೋಡಿ ಜೋಗದ ಗುಂಡಿ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದ್ದು, ಪ್ರವಾಸಿಗರ ಹಿತದೃಷ್ಟಿಯಿಂದ ಜೋಗ ಜಲಪಾತ ವೀಕ್ಷಣೆಗೆ ಮಾರ್ಚ್ 15ರವರೆಗೆ ನಿರ್ಬಂಧವನ್ನ ವಿಧಿಸಿದೆ. ಈ ಮಧ್ಯೆ ಹೊಸ ವರ್ಷಾಚರಣೆಗೆ ಜೋಗಕ್ಕೆ ಬರುವ ಪ್ರವಾಸಿಗರಿಗೆ ನಿರಾಸೆ ಆಗಬಾರದು ಅಂತ ಕೆಲವು ವಿಶೇಷ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಏನು ಅಂತೀರಾ? ಈ ಸ್ಟೋರಿ ನೋಡಿ. ಎತ್ತರದಿಂದ ಧುಮ್ಮುಕುತ್ತಿರೋ ಜಲಪಾತ, ರೋಮಾಂಚನಕಾರಿ ಬೋರ್ಗೆರೆತ, ಜಲನಾಟ್ಯ ನೋಡೋದೇ ಕಣ್ಣಿಗೆ ಹಬ್ಬ, ರುದ್ರ ರಮಣೀಯ ಅನುಭವ. ಇದು ದೇಶದ 2ನೇ ಅತಿದೊಡ್ಡ ಜಲಪಾತ, ಕರುನಾಡಿನ ಸ್ವರ್ಗ ಜೋಗ ಜಲಪಾತ. ಜೋಗ ಜಲಪಾತ ಪ್ರವಾಸಿಗರಿಗೆ ಸಿಹಿ ಸುದ್ದಿ. ಹೊಸ ವರ್ಷಕ್ಕೆ ಜೋಗ ವೀಕ್ಷಿಸಲು ಅವಕಾಶ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗ ಜಲಪಾತ ನೋಡೋಕೆ ಪ್ರವಾಸಿಗರ ದಂಡೆ ಆಗಮಿಸುತ್ತೆ. ಸುಮಾರು 185 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೋಗ ಜಲಪಾತದ ಸರ್ವಾಂಗೀಣ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ. ಹೀಗಾಗಿ ಜೋಗ ಫಾಲ್ಸ್ ಪ್ರವೇಶಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿತ್ತು. ಆದ್ರೀಗ ಹೊಸ ವರ್ಷ ಪ್ರಯುಕ್ತ ಜೋಗ ಜಲಪಾತ ಮತ್ತೆ ಪ್ರವಾಸಿಗರಿಗೆ ಮುಕ್ತವಾಗಿದೆ.